ಹೆಚ್ಚು ಕಡಿಮೆ ಮೂಡದಲ್ಲಿ ಇರ್ತಕ್ಕಂಥವ್ರು. ಸಿದ್ದರಾಮಯ್ಯನವರು ಕೇವಲ 14 ನಿವೇಶನ ಪಡೆದಿರ್ತಕ್ಕಂಥದ್ದು. ಒಬ್ಬೊಬ್ಬ MLA ಒಬ್ಬೊಬ್ಬ MLC 100 ನಿವೇಶನಗಳನ್ನ ಪಡೆದಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದು ಯಾರ ಮೇಲೂ ಕೂಡ ತನಿಖೆ ಇಲ್ಲ. ಸಿದ್ದರಾಮಯ್ಯನವರು ಮಾತ್ರ ತನಿಖೆ ಮಾಡ್ತಕ್ಕಂಥದ್ದು. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ನೇರ ನಡೆನುಡಿ ಇರ್ತಕ್ಕಂಥವ್ರು, ಯಾವುದೇ ವಿಧವಾದ ಅವ್ಯವಹಾರವನ್ನ ಇಷ್ಟು ದೀರ್ಘಕಾಲ ಮಾಡದೇ ಇರ್ತಕ್ಕಂಥವ್ರು ಬೇಕಾದಷ್ಟು ಅಪಾದನೆಯನ್ನ ಮಾಡಿ ಅವ್ರನ್ನ ಜನಪ್ರಿಯತೆಯನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕುಗ್ಗದೆ ಕರ್ನಾಟಕ ರಾಜ್ಯಕ್ಕೆ ಏನು 5 ಕೊಡುಗೆಗಳನ್ನ ಕೊಟ್ಟಂತ ಧೀಮಂತ ಮುಖ್ಯಮಂತ್ರಿಗಳು ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾರು ಏನೇ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಆದ್ರೂ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಎಲ್ಲದಕ್ಕೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಜಾತಿ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತಕ್ಕಂಥ, ಅನುದಾನವನ್ನ ಕೊಡ್ತಕ್ಕಂಥ ನನ್ನಂತವನು ಸಾಮಾನ್ಯವಾಗಿ ಈ ಬೆಂಗಳೂರಿನಲ್ಲಿ ರಾಮನಗರ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಬೆಳಿಬೇಕಾದ್ರೂ ಈ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಂತ ಕೊಟ್ಟಂತಹದ್ದು 13ರಿಂದ 18 ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಉಪಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಜೀವನದಲ್ಲಿ ಒಂದೊಂದೇ ಹಂತಕ್ಕೆ ಇವತ್ತು ಬೆಂಗಳೂರಿಗೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಕ್ಕಂಥ, ಪದಾಧಿಕಾರಿ ಕೆಲಸ ಮಾಡ್ತಕ್ಕಂಥ, ಕರ್ನಾಟಕ ಹೌಸಿಂಗ್ ಫೆಡರೇಷನ್ಗೆ ಅಧ್ಯಕ್ಷ ಮಾಡ್ತಕ್ಕಂಥ, ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಸ್ಥಾನವನ್ನ ಕೊಡಿಸ್ತಕ್ಕಂಥ ಅನೇಕ ರಾಜಕಾರಣದಲ್ಲಿ ವಿವಿಧ ಮೆಟ್ಟಲುಗಳನ್ನ ಏರ್ತಕ್ಕಂಥದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಂತ ನನ್ನ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ಇರಬಹುದು ಸುಮಾರು 1 ಲಕ್ಷ ಕೋಟಿ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತರ್ತಕ್ಕಂಥ ಐತಿಹಾಸಿಕ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾರಾದ್ರೂ ಇವತ್ತು ಬೆಂಗಳೂರು ಉಸ್ತುವಾರಿ ಮಾಡಿದ್ರೆ ಅದು ಸನ್ಮಾನ್ಯ DK ಶಿವಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಮುಖ್ಯಮಂತ್ರಿಗಳು 13ರಿಂದ 18 ಎಷ್ಟೆಲ್ಲ ಅನುದಾನವನ್ನ, ಅತಿ ಹೆಚ್ಚಿನ ಅನುದಾನವನ್ನ ಬೆಂಗಳೂರಿಗೆ ಕೊಟ್ಟಂತವರು. ಈ ಸಾರು ಮೊನ್ನೆ ಇದರಲ್ಲಿ ಬಜೆಟ್ ನಲ್ಲೂ ಕೂಡ 1 ಲಕ್ಷ ಕೋಟಿ ಅನುದಾನವನ್ನ ಬೆಂಗಳೂರಿಗೆ ಮೀಸಲಿಟ್ಟು ಅನೇಕ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಕಡೆ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದಕ್ಕೆ, ಮೇಜರ್ ರೋಡ್ಗೆ ಟಾರ್ ಮಾಡ್ತಕ್ಕಂಥದಕ್ಕೆ, 5ನೇ ಅಂತ ಕಾವೇರಿ ನೀರನ್ನ 5th ಸ್ಟೇಜ್ ತರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಬ್ಬರು ಕರ್ನಾಟಕದ ಆಸ್ತಿಗಳು, ಇಬ್ಬರು ಮಣ್ಣಿನ ಮಕ್ಕಳು, ಇಬ್ಬರು ದಿಗ್ಗಜರು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದೊಂದು ಕಡೆ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಅವ್ರನ್ನ ಅಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ.